ಹಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ನಾಳೆಯಿಂದ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ T20 ಮ್ಯಾಚ್ ನಡೀತಾ ಇದೆ. ಫಸ್ಟ್ ಮ್ಯಾಚು ನಾಗ್ಪುರಲ್ಲಿ ವಿದರ್ಭ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಮಲ್ಲಿ ನಡೀತಾ ಇದೆ. ಆ ಪಿಚ್ಚು ಆವರೇಜ್ ಸ್ಕೋರ್ ಬಂದು ಫಸ್ಟ್ ಇನ್ನಿಂಗ್ಸ್ದು 150 ಇದೆ ಅಷ್ಟೇ. ಸಖತ್ ಸ್ವಲ್ಪ ಬ್ಯಾಟಿಂಗ್ ಟ್ರಿಕ್ಕಿ ಅಂತಲೇ ಹೇಳ್ಬೋದು. ಸೆಕೆಂಡ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 128 ಇದೆ. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು ಚೆನ್ನಾಗಿ 75% ಮೇಲೆ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇಲ್ಲಿ ಯಾರು ಟಾಸ್ ಗೆಲ್ತಾರೆ ಅವರು ಫಸ್ಟು ಬ್ಯಾಟಿಂಗ್ ಆಡೋಕ್ಕೆ ಇಷ್ಟಪಡ್ತಾರೆ. ನಮ್ಮ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ನೋಡೋಕ್ಕಾದರೆ ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಆಗಿರ್ಬೋದು, ಮತ್ತು ನಮ್ಮ ಸೂರ್ಯಕುಮಾರ್ ಯಾದವ್ ಆಡ್ತಾರೆ, ಮತ್ತು ಶ್ರೇಯಸ್ ಅಯ್ಯರ್. ನಂಬರ್ 4ಅಲ್ಲಿ ತಿಲಕ್ ವರ್ಮಾವನ್ನು ನಾವು ಮಿಸ್ ಮಾಡ್ಕೋತಾ ಇದ್ದೀವಿ 3 ಮ್ಯಾಚ್ ಸೀರೀಸಲ್ಲಿ. 5 ಮ್ಯಾಚ್ ಸೀರೀಸಲ್ಲಿ 3 ಮ್ಯಾಚಲ್ಲಿ ತಿಲಕ್ ವರ್ಮಾ ಅವ್ರು ರೋಲ್ಡ್ ಔಟ್ ಆಗಿದ್ದಾರೆ. ನಂಬರ್ 4ಅಲ್ಲಿ ಶ್ರೇಯಸ್ ಅಯ್ಯರ್ ಬಂದಿದ್ದಾರೆ. ಶ್ರೇಯಸ್ ಅಯ್ಯರ್ಗೆ ಸ್ವಲ್ಪ ಬ್ಯಾಕ್ ಇಂಜುರಿಯಿಂದ ಬಂದು ಅವ್ರು ಸ್ವಲ್ಪ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಶ್ರೇಯಸ್ ಅಯ್ಯರ್ಗೆ ಇದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಅವರು ಪ್ರೂವ್ ಮಾಡ್ಕೊಳ್ಳೋಕ್ಕೆ. T20ಯಲ್ಲಿ ODIಯಲ್ಲಿ ಅವ್ರು ಸಖತ್ತಾಗಿ ಆಡ್ತಾರೆ. ಹಾಗೆ T20ಯಲ್ಲಿ ಶ್ರೇಯಸ್ ಅಯ್ಯರ್ಗೆ ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆಯ ಚಾನ್ಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಂಬರ್ 5ಅಲ್ಲಿ ಶಿವಮ್ ದುಬೆ, ನಂಬರ್ 6ಅಲ್ಲಿ ಹಾರ್ದಿಕ್ ಪಾಂಡ್ಯ ಬರ್ತಿದ್ದಾರೆ. ನಂಬರ್ 7ಅಲ್ಲಿ ಅಕ್ಷರ್ ಪಟೇಲ್, ನಂಬರ್ 8ಅಲ್ಲಿ ಹರ್ಷಿತ್ ರಾಣಾ, ಹಾಗೂ ನಂಬರ್ 9ಅಲ್ಲಿ ಹರ್ಷ್ದೀಪ್ ಸಿಂಗ್, ಹಾಗೂ ನಂಬರ್ 10ಅಲ್ಲಿ ಜಸ್ಪ್ರೀತ್ ಬುಮ್ರಾ, ಹಾಗೂ ನಂಬರ್ 11ಅಲ್ಲಿ ವರುಣ್ ಚಕ್ರವರ್ತಿ ಬರ್ತಾಯಿದ್ದಾರೆ. ಇಲ್ಲಿ ಕುಲ್ದೀಪ್ ಯಾದವ್ನ ಆಡಿಸೋದಾ ಇಲ್ಲ ವರುಣ್ ಚಕ್ರವರ್ತಿನ ಆಡಿಸೋದಾ ಅಂತ ಯೋಚನೆ ಮಾಡ್ತಿದ್ರೆ ವರುಣ್ ಚಕ್ರವರ್ತಿನೇ ಆಡಿಸಿ ಅಂತಲೇ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ವರುಣ್ ಚಕ್ರವರ್ತಿ ಸಖತ್ತಾದಂಥ ಬೌಲರು. ಕುಲ್ದೀಪ್ ಯಾದವ್ ಅಂತ ಸ್ವಲ್ಪ ರೀಡ್ ಮಾಡ್ಬಿಡ್ತಾ ಇದ್ದಾರೆ ನ್ಯೂಜಿಲೆಂಡ್ ಬ್ಯಾಟ್ಸ್ಮನ್ಗಳು. ODIಯಲ್ಲಿ ಯಾವ ಥರ ಮಾಡಿದ್ರು ಅಂತ ನೋಡಿದ್ವಿ ನಾವು ಕುಲ್ದೀಪ್ ಯಾದವ್ ಬದಲಾಗಿ ವರುಣ್ ಚಕ್ರವರ್ತಿನೇ ಆಡಿಸಿದ್ರೆ ವರುಣ್ ಚಕ್ರವರ್ತಿ ಮಿಸ್ಟ್ರಿ ಬೌಲರು. ಮತ್ತು ಬುಮ್ರಾ ಮತ್ತು ಹಾರ್ದಿಕ್ ಪಾಂಡ್ಯ ಮ್ಯಾಚ್ಗೆ ವಾಪಸ್ ಬರ್ತಾ ಇದ್ದಾರೆ. ಅದರಿಂದ ನಮಗೆ ಸ್ವಲ್ಪ ಬಲ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ನ್ಯೂಜಿಲೆಂಡ್ ಟೀಮ್ ಕಡೆ ಒಂದು ಅಪ್ಡೇಟ್ ಬಂದಿದೆ. ಏನಂದರೆ ಮೈಕಲ್ ಬ್ರೇಸ್ವಾಲ್ಗೆ ಸ್ವಲ್ಪ ಇಂಜುರಿ ಆಗಿದೆ ಅಂತ ಅವರು ಏನೋ ಡೌಟ್ಫುಲ್ ಅಂತ ಹೇಳ್ತಾ ಇದ್ದಾರೆ 5 ಮ್ಯಾಚ್ ಸೀರೀಸ್ಗೆ. ಅವರೇನು ಈ ಸೀರೀಸ್ಗೆ ಕ್ಯಾಪ್ಟನ್ ಏನಾಗಿಲ್ಲ, ಮಿಚೆಲ್ ಸ್ಯಾಂಟ್ನರ್ ಅವರಿದ್ದಾರೆ. ಅವ್ರ ಟೀಮ್ ಹೇಗಿದೆ ಅಂತ ನೋಡೋಣ ಬನ್ನಿ. ಟೀಮ್ ರಾಬಿನ್ಸನ್ ಅಂತ ಬ್ಯಾಟ್ಸ್ಮನ್ ಇದ್ದಾರೆ, ಮತ್ತು ಡಿವಾನ್ ಕಾನ್ವೆ ಜೊತೆ ಓಪನ್ ಮಾಡ್ತಾರೆ. ನಂಬರ್ 3 ರಚೀಂದ್ರ ರವೀಂದ್ರ, ನಂಬರ್ 4ಅಲ್ಲಿ ಮಾರ್ಕ್ ಚಾಪ್ಮೆನ್, ಡೆರೆಲ್ ಮಿಚೆಲ್ ಹಾಗೂ ಗ್ಲೆನ್ ಫಿಲಿಪ್ಸ್, ಜೆಮಿ ನಿಶಾಮ್, ಮಿಚೆಲ್ ಸ್ಯಾಂಟ್ನರ್ ಹಾಗೂ ಕೈಲ್ ಜಮೀಸನ್ ಹಾಗೂ ಇಸ್ಸೌದಿ ಹಾಗೂ ಜೇಕಬ್ ಡಫಿ, ನಮ್ಮ RCB ಬೌಲರ್ ಜೇಕಬ್ ಡಫಿ ಕೂಡ ಇದ್ದಾರೆ. ನಮಗೆ T20 ವರ್ಲ್ಡ್ ಕಪ್ ಫೆಬ್ರವರಿಯಿಂದ ಬರ್ತಾ ಇರೋದ್ರಿಂದ ಇದು ನಮ್ಗೆ ಒಳ್ಳೆ ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು. ನ್ಯೂಜಿಲೆಂಡ್ಗಿಂತ ಬೆಸ್ಟ್ ಟೀಮ್ ನಮಗೆ ಸಿಗೋಲ್ಲ. ಯಾಕೆಂದರೆ ODIಯಲ್ಲಿ 2-1 ಅವ್ರು B ಟೀಮ್ ಬಂದೇ ನಮಗೆ ಹೊಡೆದ್ಬಿಟ್ಟಿದ್ದಾರೆ. ಅವ್ರು ಸೀರಿಯಸ್ಸೇ ಗೆದ್ದಿರಲಿಲ್ಲ ನಮ್ಮ ಮೇಲೆ ಇಂಡಿಯಾಗೆ ಬಂದ್ಬಿಟ್ಟು. ಹಾಗಾಗಿ ನ್ಯೂಜಿಲೆಂಡ್ಗಿಂತ ಬೆಸ್ಟ್ ಕಾಂಪಿಟೇಟರ್ ನಮ್ಗೆ ಇನ್ನೊಬ್ರು ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ನ್ಯೂಜಿಲೆಂಡ್ ಮೇಲೆ ನಾವು ಒಳ್ಳೆ ಫೈಟ್ ಕೊಟ್ಬಿಟ್ಟು ಈ ಸೀರೀಸಲ್ಲಿ ಗೆದ್ದರೆ ನಾವು ವರ್ಲ್ಡ್ ಕಪ್ನ ನಾವು ಡಿಫೆಂಡ್ ಮಾಡ್ಕೋಬೋದು. ಹಾಗಾಗಿ ಅವ್ರ ಕಡೆಯೂ ಒಳ್ಳೆ ಕ್ವಾಲಿಟಿ ಪ್ಲೇಯರ್ಸ್ಗಳಿದ್ದಾರೆ. ಡ್ಯಾರೆಲ್ ಮಿಚೆಲ್ ಒಳ್ಳೆ ಫಾರ್ಮಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ಕ್ಯಾಪ್ಟನ್ ಆದಂಥ ಸೂರ್ಯಕುಮಾರ್ ಯಾದವ್ ಸ್ವಲ್ಪ ರನ್ಸ್ ಬರ್ತಿಲ್ಲ. ಅವ್ರು ಸ್ವಲ್ಪ ಟಚ್ಚಿಗೆ ಬಂದ್ಬಿಟ್ಟು ಸ್ವಲ್ಪ ಈ ಸೀರೀಸಲ್ಲಿ ರನ್ ಸ್ಕೋರ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆಂಟ್ ಆಗಿರುತ್ತೆ, ಮತ್ತು ನಮ್ಮ T20 ವರ್ಲ್ಡ್ ಕಪ್ಗೆ ಸ್ವಲ್ಪ ಈಸಿ ಆಗುತ್ತೆ ಅಂತಲೂ ಹೇಳ್ಬೋದು. ಯಾಕೆಂತ ಹೇಳಿದ್ರೆ T20 ವರ್ಲ್ಡ್ ಕಪ್ ಹೋದ ವರ್ಷ ನಾವು ಡಿಫೆಂಡಿಂಗ್ ಚಾಂಪಿಯನ್ಸ್ ನಾವು ಲಾಸ್ಟ್ ಇಯರ್ ನಡೆದಾಗ, ಈ ವರ್ಷನ ನಾವು ಚಾಂಪಿಯನ್ಶಿಪ್ನ ನಾವು ಡಿಫೆಂಡ್ ಮಾಡ್ಕೋಬೇಕು. ಹಾಗಾಗಿ ಈ T20 ವರ್ಲ್ಡ್ ಕಪ್ ನಮಗೆ ತುಂಬ ಮುಖ್ಯ. ಹಾಗಾಗಿ ಈ ಸೀರೀಸು ನಾವು ಗೆಲ್ಲೇಬೇಕು. ನ್ಯೂಜಿಲೆಂಡ್ ಟೀಮು ಒಳ್ಳೆ ಕಾಂಪಿಟೇಟರ್ ಟೀಮು. ಗ್ಲೆನ್ ಫಿಲಿಪ್ಸ್ ಅವರು ಬ್ಯಾಟಿಂಗ್ ಬೌಲಿಂಗ್ ಅಲ್ಲದೆ ಫೀಲ್ಡಿಂಗಲ್ಲೇ ರನ್ಸ್ಗಳನ್ನ ತಡೆಬಿಡ್ತಾರೆ ಆ ಮನುಷ್ಯ. ಹಾಗಾಗಿ ನ್ಯೂಜಿಲೆಂಡ್ ಮೇಲೆ ನಾವು ಗೆದ್ದರೆ ನಮ್ಗೆ ಒಳ್ಳೆ ಕಾನ್ಫಿಡೆಂಟ್ ಬರುತ್ತೆ. T20 ವರ್ಲ್ಡ್ ಕಪ್ಗೆ ನಾವು ಕಾನ್ಫಿಡೆಂಟಿಂದ ಎಂಟ್ರ್ ಆಗ್ಬೋದು ಅಂತಲೇ ಹೇಳ್ಬೋದು. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.